ನಮಸ್ಕಾರ ಸ್ನೇಹಿತರೆ. ನಾವು ಇವತ್ತು ಉತ್ತರ ಕರ್ನಾಟಕದ ಮತ್ತೊಂದು ಸ್ಪೆಷಲ್ ರೆಸಿಪಿ ಅದ್ರಾಗ ನಾಷ್ಟಾ ರೆಸಿಪಿ ಒಂದಿಗೆ ಬಂದೇವಿ. ಏನೇನು ಮಾಡತ್ತೇವೆ ಮಾದೇವಿ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಕಾಂದಾ ಬಜ್ಜಿ ಅಂಟಿ ಮತ್ತು ಚುರ್ಮುರಿ ಸೂಸ್ಲನ ಮಾಡಾಕತ್ತೇವೆ ಅಂಟಿ. ಬರ್ರಿ ಸ್ನೇಹಿತರೆ ಹೆಂಗೆ ಮಾಡೋದು ಅಂತೇಳಿ ನೋಡೋಣ. ನಮ್ಮ ಉತ್ತರ ಕರ್ನಾಟಕಕ್ಕೆ ಸ್ಪೆಷಲ್ ಇದು ಚುರ್ಮುರಿ ಸೂಸ್ಲ, ಆಮೇಲೆ ಕಾಂದಾ ಬಜ್ಜಿ ಯಾವ ಟೈಪ್ ಮಾಡ್ತೇವೆ ಅನ್ನುವಂಥದ್ದನ್ನು ನೀವು ನೋಡ್ಬರ್ರಿ. ವಿಡಿಯೋನ ನೋಡೋಕ್ಕಿಂತ ಮೊದಲ ಒಂದು ಯಾರ್ಯಾರಿಗೆಲ್ಲ ಇಷ್ಟ ಆಗತ್ತಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೊಸದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಒಲಿ ಅಂತೂ ಪೂಜೆ ಮಾಡಿದ್ನಿ. ಈಗೇನು ಬೇಕಲ್ಲ ಅದನ್ನು ಉಳ್ಳಾಗಡ್ಡಿದು ಹೆಚ್ಕೊಂಡು ಕಾಂದಾ ಬಜ್ಜಿ ರೆಡಿ ಮಾಡುವಂಥದ್ದು, ಆಮೇಲೆ ಸೂಸ್ಲಕ್ಕೆ ರೆಡಿ ಮಾಡುವಂಥದ್ದು ಮಾಡೋದು. ಬಡ ಬಡ ಮಾಡ್ಕೊಂಬಿಡು. ಬಡ ಬಡ ಮಾಡಿಬಿಡುವ ಇದ್ರದ್ದು ಉಳ್ಳಾಗಡ್ಡಿ ಪಲ್ಯನ. ಚುರ್ಮರಿ ಸೂಸ್ಲಕ್ಕೆ ಮಸ್ತಾಗಿ ಪಲ್ಯ ಆಗ್ಬೇಕು ನೋಡಿ. ಎಣ್ಣೆ, ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಅಂಟಿ ಶೇಂಗಾ ಹಾಕ್ತಾನೆ ನೋಡ್ರಿ. ಹಾಕುವ. ಕಡಲೆ ಬೀಜನು ಅಂತಾರ. ಕರಿಬೇವು, ಹಸಿ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ನೋಡಂಟಿ. ಆಂಟಿ ಈ ಟೊಮೆಟೊ ಒಂದೆರಡು ಹಾಕ್ತಾನೆ ನೋಡ್ರಿ. ಹಾಕಿ ಎಲ್ಲ ಮಿಕ್ಸ್ ಮಾಡಿ ಮತ್ತೇನೇನು ಜಾಣ ಐತೆ ಬಡ ಬಡ ಹಾಕಿಬಿಡು. ಯಾಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾನೆ ನೋಡಂಟಿ. ಅರಿಶಿನ ಪುಡಿ, ಬೆಲ್ಲ. ಈಗ ಚಂದಾಗ ತಿರುವಿ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಾಗ ದೇಯ್ಯಂಗ ಉಳ್ಳಾಗಡ್ಡೆ ಎಲ್ಲ ಬಾಯಿ ಮುಚ್ಬಿಡೋಣ ಆಂಟಿ. ಪಲ್ಯ ರೆಡಿ ಆತಿದೆ. ಕೊತ್ತಂಬರಿ ಉದುರಿಸ್ತಾನೆ ನೋಡಿ ಸ್ವಲ್ಪ. ಉದುರಿಸಿ ಎಷ್ಟೊಂದು ಮಸ್ತ್ ಕಾಣತ್ತ ಪಲ್ಯ. ಮಸ್ತ್ ಆಗೈತಿ. ಉಳ್ಳಾಗಡ್ಡಿನೆಲ್ಲ ಬೆಂದ್ಬಿಟ್ಟಾವ ಎಣ್ಣೆಗ. ಇಳ್ಬಿಡ್ತಾನೆ ನೋಡ್ರಿ ಇದನ್ನ. ಇಳ್ಬಿಡುವ ಬಡ ಬಡ ಮುಗ್ದೈತದು. ಕಾಂದಾ ಬಜ್ಜಿ ಸಜ್ಜು ಮಾಡ್ಕೊಂಬಿಡೋಣ ಅಂತ. ಎಣ್ಣೆಕಾಯಿ ಹಾಕಿಟ್ಟು ಮದುವೆಗೆ ಬಡ ಬಡ ಬಜ್ಜಿಗೆ ಕಾಂದಾ ಬಜ್ಜಿದು ಎಲ್ಲನೂ ರೆಡಿ ಮಾಡ್ಕೊಂಬಿಡೋಣ ಅಂತ. ಮಾದೇವಿ
ಉಳ್ಳಾಗಡ್ಡಿ ತೊಗೊಂಡು ನೋಡುವ ಇಲ್ಲ ಉದ್ಕ ಹೆಚ್ಚಿದ್ದು ಉಳ್ಳಾಗಡ್ಡಿವು ಏನೋ ಡೈರೆಕ್ಟಾಗಿ ಹಿಟ್ಟು ಕಲಸೋಂಗಿಲ್ಲ. ಈ ಉಳ್ಳಾಗಡ್ಡಿಗೆ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಮೊದಲೇ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಲ್ಲ ನಾವು ಬಜಿಗೆ ಅದ್ರ ತಕ್ಕಂಗೆ ನೋಡಿ ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಸೋಡಾ ಪುಡಿ, ಸ್ವಲ್ಪ ಅಜ್ವಾನ, ಓಂ ಕಾಳು ತಿಕ್ಕಿ ಹಾಕ್ಬೇಕಂದ್ರೆ ಏನು ಆಂಟಿ ಇವು ಕೊತ್ತಂಬರಿ ಕಾಳು ನೋಡುವ ಇವನು ಸ್ವಲ್ಪ ಹಿಂಗೆ ಕೈಯಾಗ ತಿಕ್ಕಿ ಹಾಕ್ಬೇಕು. ಸ್ವಲ್ಪ ಕರಿಬೇವು, ಆಮೇಲೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ. ಇದನ್ನೀಗ ಈ ರೀತಿ ಸ್ಲೋತ್ನಂಗೆ ಕಿವಚಿ ಮೊದ್ಲಕ್ಕೆ ಕಲಿಸ್ಕೋಬೇಕು. ಇವನ್ನ ಮೊದ್ಲಕ್ಕೆ ಹಿಟ್ಟು ಹಾಕ್ಬಾರ್ದು. ಯಾಕಪ್ಪ ಅಂತಂದ್ರೆ ಇದು ನೀರು ಬಿಡ್ತೈತಿ. ಉಪ್ಪು ಉಳ್ಳಾಗಡ್ಡಿ ಎಲ್ಲ ಹಿಂಗೆ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ ಕಲಿಸ್ಕೊಂಡಾಗ ನಾವು ಉಳ್ಳಾಗಡ್ಡಿನ ನೀರು ಬಿಡ್ತೈತಿ. ಹೀಗಾಗಿ ಅದ ನೀರೊಳಗೆ ನಾವು ಹಿಟ್ಟು ಕಲಿಸ್ಬೇಕು. ಕಡಿಮೆ ಬಿದ್ದರೆ ಅಷ್ಟೇ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಈಗ ಮಾತ್ರ ಇದನ್ನು ಈ ರೀತಿ ಸ್ವಲ್ಪ ಉಪ್ಪಿನ ಕೂಡ ಉಳ್ಳಾಗಡ್ಡಿನ ಈ ರೀತಿ ಕಲಿಸ್ಕೋಬೇಕು ನೋಡುವ. ಸ್ವಲ್ಪ ಅರಿಶಿಣ ಪುಡಿ ಕಲರ್ ಸಲುವಾಗಿ ಇದನ್ನು ಹಾಕೋದು. ಹಸಿ ಕಡ್ಲಿ ಬ್ಯಾಳಿ ಹಿಟ್ಟು ಹಾಕ್ತಾನೆ ನೋಡು. ಈ ರೀತಿ ಇದ ತೇವಾಂಶದೊಳಗೆ ಕಲಿಸ್ಬೇಕು. ಆದರೂ ಕಡಿಮೆ ಬಿತ್ತು ಅಂದ್ರಷ್ಟ ಸ್ವಲ್ಪ ಚಿಮಕ್ ನೀರು ಹೊಡ್ಕೊಂಡು ಕಲಿಸ್ಬೇಕು ನೋಡುವ. ಇದನ್ನು ನೀರು ಹಾಕಿದ್ರೆ ಏನಕ್ಕಂಟಿ ಅಳ್ಳಕ್ಕಾಗ್ಬಿಡ್ತೈತಿ. ಅವು ಕ್ರಿಸ್ಪಿಯಾಗಿ ಬರೋಂಗಿಲ್ಲ ಬಜ್ಜಿ, ಕಾಂದ ಬಜ್ಜಿ. ಇವು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕಲ್ಲ, ಹೀಗಾಗಿ ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕು. ಈಗ ಸ್ವಲ್ಪ ನೀರು ಹಾಕ್ತಾನೆ ನೋಡು. ಇಷ್ಟಿಷ್ಟು ಡೈರೆಕ್ಟ್ ಹಿಟ್ಟಿಗೆ ಹಾಕ್ಬಾರ್ದು. ಇಷ್ಟಿಷ್ಟ ಕೈಲೇ ಚಿಮುಕ್ ಹೊಡ್ಕೊಂಡು ಮಿಕ್ಸ್ ಮಾಡ್ಬೇಕು. ಅಷ್ಟಾದಾಗ ನೀರು ಅದಕ್ಕೆ ನೋಡುವ ಇಲ್ಲೇ ಯಾವ ರೀತಿ ಹಿಟ್ಟು ಆಲ್ರೆಡಿ ಈ ರೀತಿ ಕಲ್ಸಕ್ಕೆ ಕರೆಕ್ಟಾಗಿ ಗಡ್ಡಿಗೆ ಹಿಡ್ಕೊಳಕತ್ ನೋಡು. ಅಂದ್ರೆ ಕಾಂದಾ ಬಜ್ಜಿ ಅಲ್ಲ ಇದು. ಜಾಸ್ತಿ ನೀರು ಬೇಕಾಗಿಲ್ಲ. ರೆಡಿ ಆಯ್ತು ನೋಡಿ ಮಾದೇವಿ ಹಿಟ್ಟು. ಈ ರೀತಿ ಸಾಕಿದಕ್ಕೆ ಜಾಸ್ತಿ ನೀರು ಹಾಕಬಾರ್ದು. ಎಡಿ ಮಾಡಿ ಹಾಕ್ಕೊಟ್ಬಿಡು ಎಲ್ಲರಿಗೆ. ಪುಟಾಣಿ ಹಿಟ್ಟು ನೋಡಿದೆ. ಆಂಟಿ
ಇದು ಸೂಸ್ಲ ರೆಡಿ ಆಯ್ತು ನೋಡು. ರೆಡಿ ಆಯ್ತಲ್ಲ ಅಂಟಿ ಎಡಿ ಒಂದು ಮಾಡಿಬಿಡ್ತಾರೆ ನಾವು. ಹಾಕಿ ಎಲ್ಲ ಚಂದಾಗಿ ಮಿಕ್ಸ್ ಮಾಡಿದಿಲ್ಲ. ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿದೆ. ಎಡಿ ಮಾಡಿಬಿಡು ಬಡ ಬಡ. ಜವಿ ಕಲ್ಲಪ್ಪಜ್ಜ ಸ್ನೇಹಿತರೆ ನೋಡಿದ್ರಲ್ಲ ಯಾವ ರೀತಿ ಮಾಡೋದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ನಾಷ್ಟಾ ಚುರ್ಮರಿ ಸೂಸ್ಲ. ಆಮೇಲೆ ಇದೇನಿದು ಕಾಂದ ಬಜ್ಜಿ ಅನ್ನುವಂಥದ್ದನ್ನು ಭಾಳ ಅಂದ್ರೆ ಭಾಳ ಈಸಿಯಾಗೆ ಮಾಡ್ಕೋಬೋದು. ಅಷ್ಟು ಮಸ್ತಾಗಿ ಟೇಸ್ಟ್ ಇರ್ತೈತಿ. ನಮ್ಮ ಉತ್ತರ ಕರ್ನಾಟಕಕ್ಕೆ ಸ್ಪೆಷಲ್ ಅಂದ್ರೆ ತಿಳ್ಕೊರಿ ನೀವು ಹೆಂಗಿರ್ತೈತಿ ಅಂತೇಳಿ. ಚುರ್ಮರಿ ಸೂಸ್ಲ ಮಾತ್ರ ಮಸ್ತ್ ಟೇಸ್ಟ್ ಆಗ್ಯಾವು. ಯಾರಿಗೆಲ್ಲ ಗೊತ್ತಿಲ್ಲಲ್ಲ ನೀವು ಒಮ್ಮೆ ಟ್ರೈ ಮಾಡಿರಿ, ಮಾಡಿ ನೋಡ್ರಿ. ಆಮೇಲೆ ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ಮಾಡ್ಕೋಬೋದು. ಏನು ಆರಾಮ್ಸೆ ಜಾಸ್ತಿ ಈರುಳ್ಳಿ ಇದ್ದಾಗ ಮಾಡ್ಕೊಂಡು ತಿನ್ಬೋದು. ಮಸ್ತ್ ಟೇಸ್ಟೂ ಇರ್ತಾವೆ, ಕ್ರಿಸ್ಪಿನೂ ಇರ್ತಾವೆ. ಯಾವಾಗಲೂ ನಮಗೆ ಸ್ಪೈಸಿಯಾಗಿ ತಿನ್ಬೇಕು ಅನ್ನೋದೊಂದು ಭಾಳ ಇರ್ತೈತಿ. ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಮಾಡಿದ್ರೆ ಅಂತೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ ನೋಡೋರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬರ್ರಿ ಎಲ್ಲರೂ ನಾಷ್ಟ ಮಾಡೋಣಂತ. ಎಷ್ಟೊಂದು ಕ್ರಿಸ್ಪಿ ಆಗ್ಯಾವ ಅಂತಂದ್ರೆ ಮಸ್ತ್ ಆಗ್ಯಾವ ಬಜ್ಜಿ. ನಾವು ಹೋಟೆಲ್ ಆಗೋದು ತಿಂತಿರ್ತೇವಲ್ಲ ಅದಕ್ಕಿಂತನೂ ಮಸ್ತ್ ಆಗ್ಯಾವ ನೋಡಂಟಿ. ಹೌದು, ಭಾರಿ ಟೇಸ್ಟ್ ಆಕಾವ. ನೋಡಂಟಿಲ್ಲ ಎಷ್ಟು ಕ್ರಿಸ್ಪಿ ಅಂದರೆ ಎಷ್ಟು ಕ್ರಿಸ್ಪಿ ಆಗ್ಯಾವುದು. ಹೌದು, ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ.